ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಾನು. ಏನಿದೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಜ್ಯುವೆಲರಿನೇ ಹಾಕಿಲ್ಲ ಅಂತ ನೋಡ್ತಿದ್ದೀರಾ? ನಿಮ್ಗಾಗಲೇ ಗೊತ್ತಿರಬೇಕಲ್ವ ಜ್ಯುವೆಲರಿ ಹಾಕಿಲ್ಲ ಅಂದರೆ ಇದು ಮೀಶೋ ಜ್ಯುವೆಲರಿ ಆಲ್ ಆಗಿರುತ್ತೆ ಅಂತ. ಎಸ್, ಯು ಆರ್ ಕರೆಕ್ಟ್. ಇದು ಮೀಶೋ ಜ್ಯುವೆಲರಿ ಆಲ್. ಯಾಕೆ ಯಾವಾಗಲೂ ಸ್ಯಾರಿ ಹಾಕ್ಕೊಂಡೆ ಜ್ಯುವೆಲರಿ ರಿವ್ಯೂ ಕೊಡ್ತೀನಿ ಅಂದರೆ ಸ್ಯಾರಿ ಮೇಲೆ ಜ್ಯುವೆಲರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಅಷ್ಟೇ. ನನಗೆ ಸ್ಯಾರಿಗೆ ಜ್ಯುವೆಲರಿ ಹಾಕೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ಯಾರಿ ಹಾಕ್ಕೊಂಡೆ ನಿಮ್ಮ ಜ್ಯುವೆಲರಿ ಆಲ್ನ ಮಾಡ್ತೀನಿ. ಆ್ಯಂಡ್ ಇಷ್ಟು ಜ್ಯುವೆಲರಿ ತರಿಸಿದ್ದೀನಿ. ಇದರಲ್ಲಿ ಒಂದೇ ಒಂದು ಮಾತ್ರ ಸ್ಟೇಟ್ಮೆಂಟ್ ಪೀಸ್ ಇದೆ, ಇನ್ನೆಲ್ಲ ಕೂಡ ತುಂಬ ಚೆನ್ನಾಗಿರೋದೇ ಇದೆ. ಓಕೆ, ಲೆಟ್ಸ್ ನೋಡೋಣ. ಫಸ್ಟ್ ಇದನ್ನೇ ಓಪನ್ ಮಾಡ್ತೀನಿ. ಯಾಕೆ ಅಂತ ನಿಮಗೂ ಗೊತ್ತಾಗಬೇಕಾ? ಓಪನ್ ಮಾಡೋಣ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ಅಂದರೆ ಸೀರಿಯಸ್ಲಿ ನಾನು ಪ್ಯಾಕಿಂಗ್ಗೆ ಬಿದ್ದೋಗ್ತಿದ್ದೀನಿ. ಫುಲ್ ಟೇಪ್ಸ್ ಇಟ್ಬಿಟ್ಟು ನೋಡಿ, ಈ ಫುಲ್ಲು ಬಾಕ್ಸ್ ಫುಲ್ಲು ಟೇಪ್ಸ್ ಇಟ್ಬಿಟ್ಟು ಒಂಚೂರು ಏನು ಡ್ಯಾಮೇಜ್ ಆಗದಿರೋ ಥರ ಕ್ಲೀನಾಗಿ ಕೊಟ್ಟಿದ್ರು. ಅದು ತುಂಬ ಇಷ್ಟ ಆಯಿತು ನನಗೆ. ಓಕೆ, ಲೆಟ್ಸ್ ಅನ್ಬಾಕ್ಸ್ ಇಟ್. ಇದನ್ನು ಯಾಕೆ ತರಿಸ್ಕೊಂಡೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ತರಿಸ್ಕೊಂಡ್ಮೇಲೆ ಲವ್ ಆಗೋಗ್ಬಿಟ್ಟೈತೆ, ಅಷ್ಟು ಚೆನ್ನಾಗೈತೆ. ದೇವ್ರದ್ದು ವೆಂಕಟೇಶ್ವರ, ಯಾರ್ಯಾರಿಗೆ ವೆಂಕಟೇಶ್ವರ ಸ್ವಾಮಿ ಇಷ್ಟ ಆಗುತ್ತೆ ಅವರೆಲ್ಲರೂ ಕೂಡ ಇದನ್ನು ಸ್ಟೇಟ್ಮೆಂಟ್ ಪೀಸಾಗಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ಕೆಲಸಿ ಡೀಟೈಲಿಂಗ್ ನೋಡಿ, ಸಕ್ಕತ್ತಾಗಿದೆ. ಇಲ್ಲಿ ರೆಡ್ ಸ್ಟೋನ್ ಕೊಟ್ಟಿದ್ದಾರೆ, ಇದೆಲ್ಲ ಇದು ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟುದ್ದ ಲಾಂಗ್ ಇದೆ. ಹಾಕ್ತೀನಿ, ಹೇಗೆ ಕಾಣಿಸುತ್ತೆ ಅಂತ ನೋಡಿ. ವಾವ್, ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನನಗಂತೂ. ತುಂಬ ದುಃಖಾಗಿ ಕಾಣಿಸ್ತಿದೆ. ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ. ಆ್ಯಂಡ್ ಇದು ಕೂಡ ಸೇಮ್ ಆಫ್ ಗಾಡೆಸ್ ಸಮಥಿಂಗ್ ಇದೆ. ಮೇಲೆ ಏನಿದೆ ಅಂತ ತೋರಿಸ್ತೀನಿ. ಇದು ಕೂಡ ಸೇಮ್ ವೆಂಕಟೇಶ್ವರ ಇದೆ. ಆ್ಯಂಡ್ ಸುತ್ತ ವೆಂಕಟೇಶ್ವರನೇ ಕೊಟ್ಟಿದ್ದಾರೆ. ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಸೀರಿಯಸ್ಲಿ. ನೆಕ್ ಪೀಸ್ಗೂ ಜ್ಯುವೆಲರಿಗೂ ತರಿಸಿದಕ್ಕೂ ಒಂಥರ ಏನೋ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾರೆ ಅಂತ, ಸ್ಯಾಟಿಸ್ಫೈಡ್ ಫೀಲ್ ಆಗ್ತಾರೆ ಅಂತಾರಲ್ಲ, ಆ ಥರ ಅನಿಸ್ತಿದೆ. ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಡೆಫಿನೆಟ್ಲಿ ಬೈ ಮಾಡಿ. ತುಂಬ ಚೆನ್ನಾಗಿದೆ, ನೀವಂತೂ ಲವ್ ಆಗಿಬಿಡ್ತೀರಿ. ಇಲ್ಲಿ ಪಾದ ನೋಡ್ತೀವಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ನಿಮಗೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಹಾಕಿದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಾನು, ಅಲ್ಲಿ ಹೋಗ್ಬಿಟ್ಟು ಬೈ ಮಾಡಿ. ಸೇಮ್ ಬೇಕು ಅಂದರೆ ಅದೇ ಲಿಂಕಿಂದ ಬೈ ಮಾಡಿ, ನಿಮ್ಗೆ ಸೇಮ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಜ್ಯುವೆಲರಿ ನಾವು ಯಾವಾಗಲೂ ಈ ಥರ ಹುಕ್ ಯೂಸ್ ಮಾಡೋದನ್ನ ನೋಡಿರ್ತೀವಿ, ಈ ಥರ ಹಾಕ್ಕೊಳ್ಬೇಕು ಅಂತ. ಬಟ್ ಜುಮ್ಕಾಗಳಲ್ಲಿ ನಾವು ಈ ಥರ ಪ್ರಿಫರ್ ಮಾಡ್ತೀವಿ. ಸೊ ನಾನು ಈ ಥರ ತರಿಸಿದ್ದೀನಿ ನೋಡಿ, ಯು ಕ್ಯಾನ್ ಸಿ. ಹಿಂಗೆ ಸುಮ್ಮನೆ ಹ್ಯಾಂಗ್ ಮಾಡೋ ಥರ. ಬಟ್ ಜುಮ್ಕಾ ಅಂತೂ ನೋಡಿ ಚೆನ್ನಾಗಿದೆ. ಅಯ್ಯೋ, ಒಂದು ದೊಡ್ಡ ಎಡವಟ್ ಮಾಡ್ಕೊಬಿಟ್ಟಿದ್ದೀನಿ. ಇಷ್ಟೊತ್ತಕ್ಕ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಮೈಕ್ ಹಾಕ್ಕೊಂಡಿಲ್ಲ. ನನಗೆ ಇವಾಗ ಫ್ಲ್ಯಾಶ್ ಆಯಿತು, ಮೈಕ್ ಹಾಕ್ಕೊಂಡಿಲ್ಲ ಅಲ್ವಾ ನಾನು ಅಂತ. ಓಕೆ, ಈಗ ತೋರಿಸ್ಬಿಟ್ಟಿದ್ದೀವಿ. ಸೊ ಅದೇನಾದರೂ ವಾಯ್ಸ್ ಇಲ್ಲ ಅಂದರೆ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ. ವಾಯ್ಸ್ ಏನಾದರೂ ಅದೇ ರೆಕಾರ್ಡ್ ಆಗಿದ್ದರೆ ಅದೇ ಇರಲಿ ಅಂತ ಸುಮ್ಮನೆ ಹಾಕ್ತೀನಿ. ಬಟ್ ಸೆಕೆಂಡ್ ಜ್ಯುವೆಲರಿ ಇದನ್ನ ಹಾಕೊಂಡು ರಿವ್ಯೂ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೀರಿಯಸ್ಲಿ ಎಷ್ಟು ಈಸಿ ಇದೆ ಹಾಕೊಳ್ಳೋದು ಅಂದರೆ, ಜಸ್ಟ್ ಹ್ಯಾಂಗ್ ಮಾಡೋದು ಅಷ್ಟೇ. ಬಟ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೀವು ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು. ಈ ಸ್ಟೋನ್ ಕೊಟ್ಟಿರೋದಾಗಿರ್ಬೋದು, ಇದು ಮ್ಯಾಟ್ ಫಿನಿಶ್ ಆಗಿರ್ಬೋದು, ಜುಮ್ಕಿ. ನನಗಂತೂ ಜುಮ್ಕಾಗಳಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ. ಅದರಲ್ಲಿ ಇಷ್ಟು ಚೆನ್ನಾಗಿ ಕೊಟ್ಬಿಟ್ರೆ ಅಂತೂ ಓ ಮೈ ಗಾಡ್, ನನಗೆ ಎಷ್ಟು ಬೇಕಾದ್ರೂ ಕಲೆಕ್ಷನ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ನೋಡಿ, ಇದಕ್ಕೂ ಸೂಟ್ ಆಗ್ತಿದೆ. ಆ್ಯಂಡ್ ಸ್ಯಾರಿಗಂತೂ ಸಖತ್ತಾಗಿ ಸೂಟ್ ಆಗ್ತಿದೆ. ವಾವ್, ಸೀರಿಯಸ್ಲಿ ಓ ಮೈ ಗಾಡ್, ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿದೆಲ್ಲ, ಬಿಚ್ಚಕ್ಕೆ ಮನಸ್ಸಾಗ್ತಾ ಇಲ್ಲ. ಇದು ನೆಕ್ಸ್ಟ್ ಜ್ಯುವೆಲರಿ. ಆಮೇಲೆ ಓಪನ್ ಮಾಡ್ಕೊಂಡು ಎಷ್ಟು ಸಲ ಬೇಕಾದ್ರೆ ನೋಡ್ತೀನಿ. ಈಗ ಸದ್ಯಕ್ಕೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ನಾನು ಹಿಂಗೆ ಫ್ಲೆಕ್ಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ. ಆ್ಯಂಡ್ ಇದು ನಂಗೆ ನೆಕ್ಸ್ಟ್ ಜ್ಯುವೆಲರಿ.
ಆ್ಯಂಡ್ ಇದು ಜುಮ್ಕಾನೇನೆ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾಕೆ ತರಿಸಿದೆ ಅಂತ ಗೊತ್ತಿಲ್ಲ, ನೀನು ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಇದಕ್ಕೆ ಮಾಟಿ ಹಾಕಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ. ನೀವು ಮಾಟಿ ಹಾಕಿ ಟ್ರೈ ಮಾಡಿ. ಕ್ಯಾನ್ ಸಿ ಎಲ್ಲ ಡ್ರೆಸ್ಗೂ ಸೆಟ್ ಆಗುತ್ತೆ ಆ ಥರನೇ ತರಿಸ್ತೀನಿ. ಬಿಕಾಸ್ ನನಗೆ ಎಲ್ಲ ಥರನೂ ಸೂಟ್ ಆಗೋ ಥರನೇ ಇರಬೇಕು, ಇಲ್ಲಾಂದರೆ ಅಷ್ಟು ಇಷ್ಟ ಆಗಲ್ಲ. ಈ ಜ್ಯುವೆಲರಿ ಎಲ್ಲ ಎಷ್ಟು ದಿನ ಎಲ್ಲಿತ್ತು ಅನಿಸ್ತೈತೆ, ಅಷ್ಟು ಚೆನ್ನಾಗಿದೆ ಮಾತ್ರ. ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ನೋಡಿ ಎಲ್ಲದಕ್ಕೂ ಮ್ಯಾಚ್ ಆಗ್ತಿದೆ ಆಲ್ಮೋಸ್ಟ್. ಇದು ಇಷ್ಟು ದಿನ ಈ ಜ್ಯುವೆಲರಿ ಎಲ್ಲಿತ್ತು ಅನ್ನೋ ಥರ ನನಗಂತೂ ಫೀಲ್ ಆಗ್ತಿದೆ. ಅಷ್ಟು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ನಿಂಗೆ ಬೇಕಿದ್ರೆ ಏನು ಮಾಡಬೇಕು, ಲಿಂಕನ್ನು ಕಮೆಂಟ್ ಮಾಡಬೇಕು. ಸೀರಿಯಸ್ಲಿ ತಗೊಳ್ಳಿ. ಸ್ಯಾರಿಗಳಿಗೆಲ್ಲ ಏನು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ತಗೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಏನು ಅಷ್ಟು ಇದಿಲ್ಲ, ತುಂಬ ಒಂಥರ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಕೂಡ ಇದೆ. ಈ ಡಿಸೈನ್ ಚೆನ್ನಾಗಿದೆ ಆ್ಯಕ್ಚುಲಿ. ಇದಕ್ಕೆ ಮಾಟಿ ಹಾಕಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ಹಾಕಿ. ಇದು ನನ್ನ 4th ಜ್ಯುವೆಲರಿ ಅನ್ಕೊತೀನಿ. ಇದಕ್ಕೆ ಇಷ್ಟು ತನಕ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ನನಗೆ ತುಂಬ ಇಷ್ಟ ಆಗಿಬಿಟ್ಟು ಟ್ರೆಂಡಿಂಗಲ್ಲಿತ್ತು ಅಂತ. ಲಾಸ್ಟ್ ಟೈಮ್ ಕೂಡ ಒಂದು ಈ ಥರ ಟ್ರೆಂಡಿಂಗಲ್ಲಿರೋದೇ ತರಿಸಿದೆ, ಈ ಥರ ಸಮಥಿಂಗ್ ಮಾಟಿ ಥರ ಬರುತ್ತಲ್ಲ ಅದು. ಆ್ಯಂಡ್ ಈ ಸಲ ಕೂಡ ಟ್ರೆಂಡಿಂಗಲ್ಲಿರೋದೇ ತರಿಸಿದ್ದೀನಿ. ಇದು ಯಾಕೋ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತಂದಾಗಿಂದ ಹಾಕೋಬೇಕಂತ ಅನಿಸ್ಬಿಟ್ಟು ಬಂದಾಗ ಹಾಕೊಬೇಕು ಅಂತ ಅನಿಸಿದೆ. ಬಟ್ ಡ್ರೆಸ್ಸಿಗೆ ಸೂಟ್ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ಇನ್ನೊಂದ್ಸಲ ಅವತ್ತಿಂದನೂ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಹಾಕೋತಾ ಇದ್ದೀನಿ. ಆ್ಯಂಡ್ ಇದು ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಇವಾಗ. ಸೀರಿಯಸ್ಲಿ ತಗೊಳ್ಳಿ ಈ ಥರ ಎಲ್ಲ. ಯಾವ್ದು ತೊಗೋತೀರೋ ಇಲ್ವಾ ಗೊತ್ತಿಲ್ಲ, ಇದಂತೂ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ಅಷ್ಟು ಚೆನ್ನಾಗಿದೆ. ತುಂಬ ಟ್ರೆಂಡಿಂಗ್ ಅಂತ ಹೇಳ್ತಿದ್ರು. ಟ್ರೆಂಡಿಂಗೇ ಇದೆ, ಸೀರಿಯಸ್ಲಿ ಟ್ರೆಂಡಿಂಗೇ ಬಿಡಿ. ತೊಗೊಂಡು ಇಟ್ಕೊಬೋದು, ಆರಾಮಾಗಿ ತೊಗೊಂಡು ಇಟ್ಕೊಬೋದು. ನಿಮ್ಗೆ ಗೊತ್ತಾಗಿರ್ಬೇಕು ಆಲ್ರೆಡಿ ಟ್ರೆಂಡಿಂಗ್ ಅಂತ ಹೇಳಿದ ತಕ್ಷಣ ಇದೇ ಇರುತ್ತೆ ಅಂತ. ನೋಡಿ ಇದೆ ಟ್ರೆಂಡಿಂಗ್. ಹಾಕೋತೀನಿ ನಾನು. ಸೀರಿಯಸ್ಲಿ ತುಂಬ ವೆಯ್ಟ್ ಮಾಡ್ತಿದ್ದೀನಿ ಹಾಕೊಳ್ಳೋದಕ್ಕೆ. ಸೀರಿಯಸ್ಲಿ ಎಷ್ಟು ಟೈಮ್ ತೊಗೊಂಡಿದ್ದು ಹಾಕೊಳ್ಳೋಕ್ಕೆ ಅಂದರೆ ವಿತೌಟ್ ಹೆಲ್ಪ್ ಹಾಕೊಳ್ಳೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ನಾನು ಸಿಕ್ಕಾಪಟ್ಟೆ ದಿವಸದಿಂದ ತೊಗೋಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಹೀಗೆ ವೇರ್ ಮಾಡೋದೇ ಇಲ್ಲ, ಇನ್ನೂ ಯಾವ್ದಾರು ಬೇರೆ ಥರ ವೇರ್ ಮಾಡ್ಬೋದು ನನಗೆ ಗೊತ್ತಿಲ್ಲ. ಬಿಕಾಸ್ ನೀವು ವಿತೌಟ್ ಹೆಲ್ಪ್ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ ಅಷ್ಟು ಕರೆಕ್ಟಾಗಿ. ಸ್ಟಿಲ್ ಐ ಮ್ಯಾನೇಜ್ಡ್. ಬಟ್ ಓಲೆ ಮಾತ್ರ ತುಂಬ ಚೆನ್ನಾಗಿದೆ. ಆರಾಮ್ಸೆ ಯು ಕ್ಯಾನ್ ಟೇಕ್ ಇಟ್. ನೀವು ಹೇಗೋ ವೇರ್ ಮಾಡಿದ್ದೀವಿ. ಬಟ್ ಸ್ಟಿಲ್ ಇನ್ನೊಂದು ಸಲ ವೇರ್ ಮಾಡಿ ತೋರಿಸ್ತೀನಿ. ಪ್ರಾಡಕ್ಟ್ ಇಷ್ಟ ಆದರೆ ಮಾತ್ರ ಲಿಂಕನ್ನು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಜ್ಯುವೆಲರಿಗೆ ಹೋಗೋಣ. ಆ್ಯಂಡ್ ಈ ಜ್ಯುವೆಲರಿ ಪ್ಯಾಕ್ ಆಫ್ 6 ಡಿಫ್ರೆಂಟ್ ಬರುತ್ತೆ. 6 ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಈ ಥರ ಒಂದು ಎಲ್ಲ ಸೇಮೇ ಬಟ್ ಡಿಫ್ರೆಂಟ್ ಇದರಲ್ಲಿದೆ. ಓವೆಲ್ಲು, ಡಯಾಗನಲ್ ಆ ಥರ ಶೇಪ್ಸ್ಗಳಾಗಿದೆ. ವೇರ್ ಮಾಡಿ ತೋರಿಸ್ತೀನಿ. ಸೀರಿಯಸ್ಲಿ ತುಂಬ ಲೈಟ್ ವೆಯ್ಟ್ ಇದೆ. ಹಾಕ್ಕೊಂಡಿದ್ದೀನಿ ಯಾವ ಥರನೂ ಫೀಲ್ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕುರ್ತೀಸ್ಗಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮಸ್ಪೆ ಅಂತಲೇ ಹೇಳ್ತೀನಿ. 6 ಟೈಪ್ಸ್ ಇದೆ. ಕಳೆದೋಗುತ್ತೆ ಅನ್ನೋ ಭಯ ಇರಲ್ಲ, ಆರಾಮಾಗಿ ತೊಗೊಳ್ಬೋದು ನೀವು. ಇದೇ ಥರನೇ ಎಲ್ಲ 6 ಇದೆ. ಸೊ ನಾನು ಎಲ್ಲನೂ ಏನು ವೇರ್ ಮಾಡಿ ತೋರ್ಸಕ್ಕೆ ಹೋಗಲ್ಲ. ಸೇಮೇ ಶೇಪ್ಸ್ ಇದೆ. ತೊಗೊಳ್ಳಿ, ಆರಾಮಾಗಿ ತೊಗೊಳ್ಬೋದು. ಕುರ್ತಾಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಡ್ರೆಸ್ಗಳು ಮ್ಯಾಚ್ ಆಗುತ್ತೆ ನನಗೆ ಗೊತ್ತಿರೋ ಥರ. ಇವಾಗ ಸ್ಕರ್ಟ್ ಮತ್ತು ಟಾಪ್ ಹಾಕಿದ್ರೆ ಇದು ಸಖತ್ತಾಗಿರುತ್ತೆ. ಸ್ಟೇಟ್ಮೆಂಟ್ ಪೀಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಮೈ ಲಾಸ್ಟ್ ಜ್ಯುವೆಲರಿ ಮುಗಿಸ್ತಾ ಇದ್ದೀನಿ ಅಲ್ಲ. ಇದು ಹೇಳಿದೆ ಅಲ್ವಾ ನಾನು ಸ್ಟೇಟ್ಮೆಂಟ್ ಪೀಸ್ ಥರ ತರಿಸಿದ್ದೆ ಅಂತ. ಆ ಥರ ಇದು ಜಸ್ಟ್ ನೆಕ್ ಪೀಸ್. ಮಾಡ್ರನ್ ಡ್ರೆಸ್ಸಿಗೆಲ್ಲ ಒಂದೇ ಒಂದು ನೆಕ್ ಪೀಸ್ ಹಾಕ್ತಾರಲ್ವ, ಆ ಥರ ತರಿಸಿದೆ. ನಾನು ತುಂಬ ನೋಡ್ತಾ ಇದ್ದೆ, ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ. ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತರಿಸ್ದೆ. ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದೆ. ಸ್ಟೇಟ್ಮೆಂಟ್ ಪೀಸ್ ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ ಕಾಣಿಸುತ್ತೆ.
ತಗೊಳ್ಳಿ, ಆರಾಮ್ ತಗೊಬೋದು. ಹಿಂಗಿದೆ ನೋಡಿ, ಸ್ಟಾರ್ಸ್ ಇದೆ ಕೆಳಗಡೆ, ಇದೇನೋ ಗೊತ್ತಿಲ್ಲ ನನಗೆ. ಸ್ಟಾರ್ಸು ಇದೇನೋ ಒಂಥರ ರೌಂಡ್ ರೌಂಡ್ ಥರ ಬಲ್ಸ್ ಕೊಟ್ಟಿದ್ದಾರೆ. ಒಂದೊಂದು ಲೇಯರಲ್ಲೂ ಒಂದೊಂದು ಡಿಸೈನ್ ಕೊಟ್ಟು ಇದು ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾವುದಾದ್ರೂ ಲಿಂಕ್ ಬೇಕಿದ್ರೆ, ಇನ್ಸ್ಟಾಗ್ರಾಮ್ ಆಗಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನೀವು DM ಬರುತ್ತೆ. ಯೂಟ್ಯೂಬ್ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನೇ ಕೊಟ್ಟಿರ್ತೀನಿ, ಹೋಗೋದ್ರ ಮೇಲೆ ತೊಗೊಳ್ಳಿ, ಡೆಫಿನೆಟ್ಲಿ ತೊಗೊಳ್ಳಿ. ಇನ್ನು ಡೆಫಿನೆಟ್ಲಿ ತೊಗೊಳ್ಳಿ, ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟ್ ಪ್ರಾಡಕ್ಟ್ಗೆ ತೋರಿಸುತ್ತೆ. ಇನ್ನೂ ಹೆಚ್ಚು ವಿಡಿಯೋಸ್ ಮಾಡ್ತೀನಿ, ಬಟ್ ಸ್ಟಿಲ್ ಒಂದೇ ಟ್ರೈ ಮಾಡ್ತಿದ್ದೀನಿ. ಬಿಗಿನರ್ ಆಗಿರೋದ್ರಿಂದ ಒಂದೊಂದೇ ವಿಡಿಯೋ ಮಾಡಿ ಟ್ರೈ ಮಾಡ್ತಿದ್ದೀನಿ. ಇನ್ನೂ ಜಾಸ್ತಿ ವಿಡಿಯೋಸ್ ಬೇಕು ಅಂದರೆ ಸಪೋರ್ಟ್ ಮಾಡಿ. ಸ್ವಲ್ಪ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೂ ವಿಡಿಯೋಸ್ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿದ್ರೆ ನನಗೆ